ಭಾರತೀಯ ಸೇನೆಯನ್ನು ನಾಲಾಯಕ್ ಎಂದಿದ್ದ ಅಫ್ರಿದಿ. ಹೇಗಿದೆ ಈಗ ಇಂಡಿಯಾ ಆರ್ಮಿಯ ವಿಸಲ್ ಸಿಕ್ಸರ್? ಉಗ್ರರನ್ನು ತಮ್ಮ ನೆಲದಲ್ಲಿ ಪೋಷಿಸುತ್ತಿರುವ ಪಾಕಿಸ್ತಾನಕ್ಕೆ ಭಾರತದ ವಾಯುಸೇನೆ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟನ್ನು ಕೊಟ್ಟಿದೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಭಾರತದ ಸೇನೆಯನ್ನು ಅಸಮರ್ಥರು ಎಂದು ಈ ಹಿಂದೆ ಹೇಳಿದ್ದರು. ಈಗ ಭಾರತ ಸೇನೆಯ ಜೋಶ್ ಹೇಗಿದೆ ಎಂದು ಭಾರತೀಯರು ಸಖತ್ತಾಗಿ ಅಫ್ರಿದಿ ಅವರಿಗೆ ಈಗ ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನದ ಗುಪ್ತಚರ ಅಥವಾ ರಕ್ಷಣಾ ಇಲಾಖೆಯ ಊಹೆಗೂ ನಿಲುಕದಂತೆ ಮಧ್ಯರಾತ್ರಿ 25 ನಿಮಿಷಗಳಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಕಡೆ ಭಾರತದ ಮಿಲಿಟರಿ ದಾಳಿ ನಡೆಸಿವೆ. ದಾಳಿಯ ಗಂಭೀರತೆಯನ್ನು ಪಾಕಿಸ್ತಾನ ಸರ್ಕಾರ ಒಪ್ಪಿಕೊಂಡಿದೆ. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ ಹುಲ್ಲುಗಾವಲಿನಲ್ಲಿ ಬೇಸಿಗೆ ರಜೆ ಕಳೆಯಲು ಹೋಗಿದ್ದ ಪ್ರವಾಸಿಗರ ಮೇಲೆ ಇಲ್ಲಿ ದಾಳಿ ನಡೆಸಲಾಗಿತ್ತು. ಈ ಉಗ್ರ ಕೃತ್ಯದಲ್ಲಿ ಅಮಾಯಕ 26 ಜನ ಸಾವನ್ನಪ್ಪಿದರು. ಈ ದಾಳಿಗೆ ಪ್ರತೀಕಾರವಾಗಿ ಮಂಗಳವಾರ ಮೇ 6ರಂದು ಉಗ್ರರ ಶಿಬಿರದ ಮೇಲೆ ಭಾರತದ ಮಿಲಿಟರಿ ಪಡೆಗಳು ಕರಾರುವಕ್ಕಾಗಿ ಟಾರ್ಗೆಟ್ ಮಾಡಿದವು. ಪಹಲ್ಗಾಮ್ ದಾಳಿ ನಡೆದಾಗ ಭಾರತ ಇದಕ್ಕೆ ನೇರವಾಗಿ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತ್ತು. ಪಾಕಿಸ್ತಾನದ ನೆಲದಲ್ಲಿ ಆಶ್ರಯ ಪಡೆದ ಉಗ್ರರೇ ಇದಕ್ಕೆ ಕಾರಣ ಎಂದು ಭಾರತ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಮಾಹಿತಿಯನ್ನು ನೀಡಿತ್ತು. ಜೊತೆಗೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಪ್ರಧಾನಿ ಮೋದಿಯವರು ನೀಡಿದ್ದರು. ತಮ್ಮ ನೆಲದಲ್ಲಿರುವ ಭಯೋತ್ಪಾದಕರೇ ಉಗ್ರ ಕೃತ್ಯಕ್ಕೆ ಕಾರಣ ಎಂದು ಗೊತ್ತಿದ್ದರೂ ಭಾರತದ ಸೇನಾ ಪಡೆಗಳನ್ನು ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರಿದಿ ನಾಲಾಯಕ್ ಎಂದು ಹೇಳಿದ್ದರು. ಇದಾದ ನಂತರ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದರು. ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಪಾಕಿಸ್ತಾನದ 5 ಕಡೆ ಭಾರತದ ವಾಯುಪಡೆ ದಾಳಿಯನ್ನು ನಡೆಸಿದೆ. ಅದರಲ್ಲಿ ಒಂದು ಅಲ್ಲಿನ ಪ್ರಮುಖ ನಗರ ಲಾಹೋರ್ನಿಂದ ಸುಮಾರು 40 ಕಿಲೋಮೀಟರ್ ದೂರದ ಉಗ್ರರ ಶಿಬಿರದ ಮೇಲೆ ಎನ್ನುವುದು ಗಮನಿಸಬೇಕಾದ ವಿಚಾರ. ದಾಳಿಯ ತೀವ್ರತೆ ಎಷ್ಟಿದೆ ಎಂದರೆ ಹಲವು ಕಟ್ಟಡಗಳು ಛಿದ್ರವಾಗಿದೆ. ಇನ್ನು ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯತೆಯನ್ನು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿತ್ತು. ಆದರೆ ದಾಳಿಯಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಕ್ಕೆ ಕನಿಷ್ಠ ಮಾನವೀಯತೆ ತೋರದ ಶಾಹಿದ್ ಅಫ್ರಿದಿ ಭಾರತ ಸೇನೆಯನ್ನು ಅಸಮರ್ಥರು, ನಾಲಾಯಕ್ ಎಂದು ವ್ಯಂಗ್ಯ ಮಾಡಿದ್ದರು. ಪಾಕಿಸ್ತಾನದ ಮಾಧ್ಯಮವೊಂದರಲ್ಲಿ ಮಾತನಾಡುತ್ತಿದ್ದ ಅಫ್ರಿದಿ ಅಲ್ಲಿ ಅಂದರೆ ಕಾಶ್ಮೀರ ಪಟಾಕಿ ಸಿಡಿಸಿದರೂ ಅದಕ್ಕೆ ಪಾಕಿಸ್ತಾನ ಕಾರಣ ಎಂದು ಭಾರತ ದೂರುತ್ತದೆ. ಯಾವುದೇ ಆಧಾರವಿಲ್ಲದೆ ಭಾರತೀಯ ಕ್ರಿಕೆಟಿಗರು ನಮ್ಮ ದೇಶದ ಮೇಲೆ ಗೂಬೆಯನ್ನು ಕೂರಿಸುತ್ತಾರೆ. 8 ಲಕ್ಷ ಸೈನಿಕರು ಇದ್ದರೂ ಅಲ್ಲಿ ಉಗ್ರರ ದಾಳಿ ನಡೆಯುತ್ತದೆ ಎಂದು ಇಂಡಿಯನ್ ಆರ್ಮಿ ಯೂಸ್ಲೆಸ್ ಅಲ್ಲವೇ ಅಂತ ಹೇಳಿದ್ದರು. ಭಾರತವು ಉಗ್ರರನ್ನು ಬೆಂಬಲಿಸುತ್ತದೆ, ಅಲ್ಲದೆ ತಮ್ಮದೇ ಜನರನ್ನು ಕೊಂದು ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸುತ್ತದೆ. ಇದು ಭಾರತದ ಷಡ್ಯಂತ್ರ. ಅಷ್ಟು ಸೈನಿಕರು ಇದ್ದರೂ ಒಬ್ಬರು ಘಟನಾ ಜಾಗದಲ್ಲಿ ಇರಲಿಲ್ಲ ಎಂದರೆ ಏನರ್ಥ ಎಂದು ಶಾಹಿದ್ ಅಫ್ರಿದಿಯವರು ಹೇಳಿದ್ದರು.